ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಮನೆ ಹತ್ರ ಸರ್ಕಸ್ನವರು ಅಂದರೆ ಹಳ್ಳಿ ಕಡೆ ಎಲ್ಲ ಸರ್ಕಸ್ ಅಂತ ಬರ್ತಾರಲ್ಲ, ಆ ಥರ ಮಾಡೋರು ಬಂದಿದ್ದರು. ಈಗ ಅಂದರೆ ಟಿ ವಿ ಮತ್ತು ಕಂಪ್ಯೂಟ್ರುಗಳು ಬಂದು ಇವಾಗ ಆ ಥರದವ್ರು ಇಲ್ಲವೇ ಇಲ್ಲ. ಡ್ರಾಮನು ಮತ್ತು ಸರ್ಕಸ್ನವರು ತುಂಬಾ ಕಡಿಮೆ ಆಗಿದೆ. ಇವತ್ತು ಬಂದಿದ್ರು ನಮ್ಮ ಮನೆ ಹತ್ರ, ಹಂಗಾಗಿ ನೋಡೋಣ ಅಂತ ನಾವು ಕೂಡ ಹೋಗಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಹಂಗಾಗಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ. ನನ್ನ ಜೊತೆ ನೀವು ಕೂಡ ನೋಡಿರಂತೆ. ಬನ್ನಿ ಆಗಿದ್ದರೆ ಹೋಗೋಣ. ಇದು ಇಲ್ಲೇ ನಮ್ಮ ಮನೆ ಹತ್ರ ಫೀಲ್ಡ್ ಇದೆಯಲ್ಲ, ಅಲ್ಲಿ ಹಾಕಿದ್ರು, ಹಾಗಾಗಿ ನಿಯರ್ ಇರೋದ್ರಿಂದ ಹೋಗಿದ್ದೀವಿ ನಾವು ಅಷ್ಟೇ. ಹಂಗಾಗಿ ನೋಡಿ, ಇವ್ರ ಫ್ಯಾಮಿಲಿ ಫುಲ್ಲು 3 ಜನ ಮಕ್ಕಳು ಮತ್ತು ಇವರಿಬ್ಬರು, ಇವ್ರ ಫ್ಯಾಮಿಲಿ ಫುಲ್ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹಂಗಾಗಿ ಎಷ್ಟೊಂದು ಜನ ಮಕ್ಕಳು ಬಂದಿದ್ದಾನೆ. ತುಂಬ ಕ್ಯೂರಿಯಾಸಿಟಿ. ನೋಡಿ, ನನ್ನ ಮಗ ಮಾತಾಡ್ತಿದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ. ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಸ್ಟಾರ್ಟ್ ಮಾಡಿದ್ರು. ಬನ್ನಿ ಹಾಗಿದ್ದರೆ ಹೋಗಿ ನೋಡ್ಕೊಂಬರೋಣ. ಈ ಹುಡುಗಿ ಅಂತೂ ಎಷ್ಟು ಕ್ಯೂಟ್ ಅಂದೆ, ತುಂಬ ಚೂಟಿ ಅಂದರೆ ಸಖತ್ತು ಚೂಟಿ. ಇವ್ರು ಚಿಕ್ಕವ್ರು ಅನಿಸುತ್ತೆ ಇವಳಿಗಿಂತ, ಹಂಗಾಗಿ ಇವ್ರು ಸ್ವಲ್ಪನೇ ಇರೋದು. ಬಟ್ ಇವಳ್ದು ಮಾತ್ರ ಹುಡುಗಿದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸು ಅಷ್ಟೇ ಮತ್ತು ಪಾರ್ಟಿಸಿಪೇಟ್ ಮಾಡಿದ್ದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಶೇರ್ ಮಾಡಬೇಕು ಅಂತಲೇ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ, ನಿಮಗೂ ಒಂದು ರೀತಿ ಫನ್ನಿ ಇದ್ದಂಗೆ ಇರುತ್ತಲ್ವಾ. ಡೈಲಿ ಬರೀ ಲಾಗ್ ಮಾಡ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಹೋಗಿರೋದ್ರಿಂದ ನೀವು ಕೂಡ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ ಇದರಲ್ಲಿ ಇಷ್ಟ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಮನೆ ಹತ್ರ ಡ್ರಾಮಾ ಎಲ್ಲ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಆ ಡ್ರಾಮಾ ಮಾಡಿದಾಗ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಬಟ್ ಈಗಾಗಲೇ ಒಂದು 3 ಟೈಮ್ಸ್ 4 ಟೈಮ್ಸ್ ಮಾಡಿಬಿಟ್ರು. ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇನ್ಮೇಲೆ. ಬಟ್ ಮಾಡೋದಂತೂ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಡ್ಯಾನ್ಸ್ ಹುಡುಗಿ ಮತ್ತು ಹುಡುಗ ಅಂತ. ಇವರು ಇವತ್ತು ಇಲ್ಲಿ ಮಾಡಿದ್ರು ಮತ್ತು ನೆಕ್ಸ್ಟು ನಾಳೆ ಮುಂದಿನ ಊರಲ್ಲಿ ಮಾಡ್ತಾರೆ. ಹೀಗಾಗಿ ಪ್ರತಿದಿನವೂ ಅಷ್ಟೇ ಇದೇ ಥರ ಎಷ್ಟು ಹಂಗೆ ಈ ಥರ ಡ್ಯಾನ್ಸ್ ಮಾಡೋದ್ರಿಂದ ಅಥವಾ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಮಕ್ಕಳು ಎಷ್ಟು ಆರೋಗ್ಯವಾಗಿದ್ದಾವೆ. ನಮ್ಮ ಮನೇಲಿ ಬೆಳೆದ್ರೆ, ನಮ್ಮ ಮನೇಲಿ ನಮ್ಮ ಮಕ್ಕಳುಗಳನ್ನ ಬೆಳೆಸೋದೇ ಬೇರೆ ಥರ, ಇವ್ರು ಬೆಳೆಸೋದೇ ಬೇರೆ ಥರ. ನೋಡಿ, ವಾತಾವರಣ ಚಳಿ ಗಾಳಿ ಮಳೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಇವರು. ಅವ್ರಿಗೇನು ಪ್ರೊಟೆಕ್ಟೇ ಇರಲ್ಲ. ಆ್ಯಕ್ಚುಲಿ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ಪ್ರೊಟೆಕ್ಟ್ ಮಾಡ್ಕೊತಾರೆ, ರಕ್ಷಣೆ ಮಾಡ್ಕೊತಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅಪ್ಪ ಹಿಂಗೆ ಎಕ್ಸಸೈಸು ಡೈಲಿ ಒಂದು ಯೋಗ ಥರ ಆಗಲಿ ಮಾಡೋದ್ರಿಂದ, ಡ್ಯಾನ್ಸ್ ಅಂದರೆ ಯೋಗ ಎಕ್ಸಸೈಸ್ ರೀತಿಯೇ ಬರುತ್ತೆ ಅಂತಲೇ ಹೇಳ್ಬೋದು. ಫುಲ್ ಬಾಡಿ ಎಲ್ಲ ಎಕ್ಸಸೈಸ್ ಆಗೋದ್ರಿಂದ ಯಾವ ರೋಗಗಳು ಕೂಡ ಅಂದರೆ ಏನು ಕಾಯಿಲೆಗಳು ಕೂಡ ಬರದೆ ಎಷ್ಟು ಚೆನ್ನಾಗಿರ್ತಾರೆ ನೋಡಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಫುಲ್ ಬೆಂಡ್ ಮಾಡ್ತಾರೆ. ನಮ್ಮಂಥವ್ರಿಗಾದರೆ ಬೆಂಡ್ ಮಾಡೋಕ್ಕೆ ಆಗಲ್ಲ ಈ ರೀತಿ. ಎಷ್ಟು ಸಣ್ಣ ಇದ್ದಾರೆ. ಅಕ್ಕ ಕೂಡ ಡೈಲಿ ಪ್ರತಿನಿತ್ಯ ಮಾಡ್ತಿರ್ತಾರಲ್ವ, ಹಂಗಾಗಿ ಅವ್ರಿಗೆ ಇಮ್ಯುನಿಟಿ ಪವರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮನೇಲಿ ನಾವು ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬೊಜ್ಜು ಬೆಳೆದ್ಬಿಡುತ್ತೆ ಅನ್ನೋ ಇದು ಕೂಡ ಭಯ ಕೂಡ ಇವ್ರಿಗಿರಲ್ಲ. ಆಮೇಲೆ ಗಾಳಿ ಮಳೆ ಮತ್ತು ಚಳಿ ಎಂದಂಗೆ ಇವರು ಕೆಲಸ ಮಾಡ್ತಾರೆ. ಹಾಗೆ ಆರೋಗ್ಯವಾಗಿ ಕೂಡ ಇರ್ತಾರೆ. ಯಾವುದೇ ಮುಂದೆ ಬರೋ ರೋಗಗಳಿಗೆ ಇವರು ತುತ್ತಾಗಲ್ಲ. ಈ ಥರ ಅಷ್ಟು ಇಮ್ಯುನಿಟಿ ಪವರು ಇವ್ರ ಹತ್ರ ಇದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಗ್ತಿದೆ ಬಾಡಿ ಅಂತಲೇ ಹೇಳ್ಬೋದು. ನಾವು ಒಂದು 9 ಗಂಟೆವರೆಗೂ ನಮ್ಮ ಮನೆಯವ್ರು ಬರೋವರೆಗೂ ನೋಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಹೊತ್ತು ನೋಡಿದ್ವಿ, ಅದಾದಮೇಲೆ ಹೋಗಲಿಕ್ಕೆ ಮನಸ್ಸೇ ಬರಲಿಲ್ಲ. ಅಷ್ಟು ಚೆನ್ನಾಗಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಲ್ಲಿರೋರು ಕೆಲವೊಬ್ರು ಒತ್ತೆ ಬಿಟ್ಟರು. ಅದು ನೋಡಿಬಿಟ್ಟು ಎಷ್ಟು ಚೆನ್ನಾಗಿತ್ತು ಮಾಡಿದ್ರಂತೆ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟು ಕಡಿಮೆನೇ ಹೋಗೋದು. ಚೆನ್ನಾಗಿಲ್ಲ ಅಂದರೆ ನೋಡೋಣ ಹೇಗಿರುತ್ತೆ, ಚೆನ್ನಾಗಿಲ್ಲ ಅಂದರೆ ವಾಪಸ್ ಬಂದುಬಿಡೋಣ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ರಲ್ವಾ, ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ನಮ್ಮ ಮನೆಗೆ ಬಂದಾಗಲೂ ಕೂಡ ಬಂದರು ನಮ್ಮ ಮನೆಯವರು, ಇಲ್ಲಿಗೆ ಬನ್ನಿ ಅಂತ ಹೇಳಿದ್ವಿ. ಬಂದಾಗಲೂ ಕೂಡ ಇದು ನೋಡ್ತಾ ಇದ್ದರೆ ಹೊರಗಡೆ ಬರಬೇಕು ಅಂತ ಮನಸ್ಸೇ ಬರಲಿಲ್ಲ. 7:30 ಸ್ಟಾರ್ಟ್ ಮಾಡಿದರು, 9:15 ಇತ್ತು ಇದು. ಹಂಗಾಗಿ ನೋಡ್ತಾನೇ ಇದ್ವಿ. ಮತ್ತು ನನ್ನ ಮಕ್ಕಳು ಕೂಡ ಅಷ್ಟೇ ಹೋಗೋಣ ಮಮ್ಮಿ ಅಂತ ಹೇಳಿಲ್ಲ, ಯಾಕೆಂದರೆ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ರು. ಸೊ ನಮಗೂ ಕೂಡ ಬರೋಕ್ಕೆ ಮನಸ್ಸು ಬರಲೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ. ಹುಡುಗಿ ಏನಿಲ್ಲ ಅಂದರೆ ಒಂದು 20 kg ಮೇಲಿದೆ ಅಂತಲೇ ಹೇಳ್ಬೋದು. ಸಣ್ಣ ಇದ್ರು. ಬಟ್ ನೋಡಿ
ಕಣ್ಣು ಕಟ್ಟಿದ್ದಾರೆ, ಅದನ್ನು ಕೂಡ ಎಕ್ಸಸೈಸ್ ಮಾಡಿಸಿದ್ರು. ನಾನು ಸ್ವಲ್ಪನೇ ಶೇರ್ ಮಾಡಿರೋದು. ಮತ್ತು ಏಣಿನ ಕೈ ಮೇಲೆ ಒಂದು ಹೆಬ್ಬೆಟ್ಟಲ್ಲಿ 2 ಹೆಬ್ಬೆಟ್ಟು ಹಿಡ್ಕೊಂಡು ಏಣಿನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನೋಡಿ. ಒಂದು ಹೆಬ್ಬೆಟ್ಟಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ತುಂಬಾ ಕಷ್ಟ ಇದೆಲ್ಲ. ಅದು ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ, ಏಕೆಂದರೆ ಪ್ರಾಕ್ಟೀಸ್ ಮಾಡಿಲ್ದಲೇ ಇದು ಸಾಧ್ಯನೇ ಇಲ್ಲ. ಪ್ರತಿದಿನ ಇದೇ ಕೆಲಸ ಆಗಿರೋದ್ರಿಂದ ಇವ್ರದ್ದು ಪ್ರಾಕ್ಟೀಸು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನೋಡಿ ಏಣಿ ಎಲ್ಲಿ ಇಟ್ಕೊಂಡಿದ್ದಾರೆ, ಮುಖದ ಹತ್ರ ಇಟ್ಕೊಂಡಿದ್ದಾರೆ, ಅಲ್ಲಿ ಮೇಲೆ ಇಟ್ಕೊಂಡಿದ್ರು, ಬಾಯಲ್ಲಿ ಕಚ್ಕೊಂಡು ಮೇಲೆ ಇಟ್ಕೊಂಡಿದ್ರು. ಎಷ್ಟು ಭಯ ಆಗುತ್ತೆ ಇದು ನೋಡಿದ್ರೆ. ಹಂಗಾಗಿ ಶೂಟ್ ಮಾಡಿದೆ ನಾನು ಕೂಡ, ನೋಡೋಣ ಅಂತ. ತುಂಬ ಚೆನ್ನಾಗಿ ಬಂತು. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವ್ರು ಎಷ್ಟು ಕ್ಯೂರಿಯಾಸಿಟಿ ಹೆಂಗೆ ಮಾಡ್ತಿದ್ದಾರೆ ಅಂತ. ನಿಜ ಖಂಡಿತ ಸಾಧ್ಯನೇ ಇಲ್ಲ. ಇದೆಲ್ಲ ಪ್ರಾಕ್ಟೀಸ್ ಡೈಲಿ ಮಾಡೋದ್ರಿಂದ ಈ ರೀತಿ ಬರುತ್ತೆ ನೋಡಿ. ಅವ್ರಿಗೇನಂದರೆ ಅವತ್ತಾಗಲಿ ಬಟ್ ನೆಮ್ಮದಿಯಾಗಿರ್ತಾರೆ. ಮನಸ್ಸಿಗೆ ತುಂಬ ನೆಮ್ಮದಿ, ಶಾಂತಿ ಎಲ್ಲನೂ ಇರುತ್ತೆ. ಇವತ್ತಿನ ಜೀವನ ಹೆಂಗಿದ್ರೂ ಆಗುತ್ತಲ್ಲ ಅಂತ ಅವ್ರದ್ದೇ ಆದಂತೆ ಇವ್ರ ಜೀವನದಲ್ಲಿ ಕಷ್ಟಗಳು ಬೇರೆ ಪ್ರಶ್ನೆ. ಬಟ್ ನಮ್ಮ ಜೀವನದಲ್ಲಿ ನಾವೆಲ್ಲ ಸದ್ಯಕ್ಕಂತೂ ನೆಮ್ಮದಿಯಾಗಿದ್ದಾರೆ ಅಲ್ಲ. ಎಲ್ಲರ ಜೀವನ ಮನುಷ್ಯನ ಮೇಲೆ ಎಲ್ರಿಗೂ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಕಹಿ ಇರುತ್ತೆ, ಸಿಹಿ ಇರುತ್ತೆ. ಜೀವನದಲ್ಲಿ ಎಲ್ಲನೂ ಇರುತ್ತೆ. ಏರುಪೇರು ಆಗೋದು ಮನುಷ್ಯನ ಜೀವನ ಸಹಜ ನೋಡಿ. ಇದು ಅವಾಗ ಏನು ಮಡಿಕೆ ಅಂತಿದ್ರು ನಮ್ಮ ಕಡೆ ಎಲ್ಲ. ಉಳುಮೆ ಮಾಡೋದು ಇದು ಮಡಿಕೆ ಅಂತಾರೆ, ಮರದಲ್ಲಿ ಮಾಡಿರೋದು. ಇದನ್ನು ಬಾಯಲ್ಲಿ ಕಚ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಪಾಪ ತುಂಬ ವೆಯ್ಟ್ ಇದೆ. ವೆಯ್ಟ್ ಚೆಕ್ ಮಾಡೋಕ್ಕೆ ಹೇಳಿದ್ರು ಅವರು, ಎಷ್ಟು ವೆಯ್ಟ್ ಇದೆ ಅಂತ. ವೆಯ್ಟ್ ಇರೋದೇ ಇದು, ಹಗುರದ್ದೇನು ಮಾಡಿಲ್ಲ ಪಾಪ. ಬಾಯಲ್ಲಿ ಕಚ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ನೋಡ್ತಿದ್ದೀರ ಅನಿಸುತ್ತೆ. ಅಪ್ಪ ತುಂಬಾ ಭಯ ಆಯಿತು ನಮಗಂತೂ. ನಮ್ಮ ಮಕ್ಕಳಂತೂ ಆ ಕಡೆ ಈ ಕಡೆ, ನಮ್ಮ ಮಕ್ಕಳೆಲ್ಲ ಎಲ್ಲರೂ ಅಷ್ಟೇ, ಎಲ್ಲರ ಕಣ್ಣು ಅವ್ರ ಮೇಲಿತ್ತು. ಅಷ್ಟೊಂದು ಆಕರ್ಷಕವಾಗಿತ್ತು, ಅಷ್ಟೊಂದು ಗಮನ ಸೆಳೆದಿತ್ತು ಇದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ನೋಡಿ ಅದನ್ನು ಇಳಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಬೇರೆದು ಮಾಡ್ತಿದ್ದಾರೆ. ಅವ್ರ ಮಗಳನ್ನ ಕೂರಿಸ್ಕೊಂಡು ನೋಡಿ ಹೆಂಗೆ ಮಾಡ್ತಿದ್ದಾರೆ. ಇದು ಕೂಡ ಬ್ಯಾಲೆನ್ಸ್. ಅವ್ರ ಮಗಳು ಅಂದರೆ ತುಂಬ ಆಕ್ಟಿವ್ ಆಗಿದ್ಲು ಅಂತಲೇ ಹೇಳ್ಬೋದು. ಎಷ್ಟು ಆಕ್ಟಿವ್ ಅಂದರೆ ಆ ಹುಡುಗಿ ಫುಲ್ ಆಕ್ಟಿವ್ ಆಗಿದ್ಲು ಅಂತಲೇ ಹೇಳ್ಬೋದು. ಟಕ ಅವ್ರು ಏನು ಹೇಳ್ತಾರೆ ಅಂದರೆ ಡೈಲಿ ಅದೇ ಪ್ರಾಕ್ಟೀಸ್ ಆಗಿದೆಯಲ್ಲ, ಹಂಗಾಗಿ ನೋಡಿ ಒಂದು ಕೈ ಮೇಲೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಇವರು. ನೋಡಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ. ಇದು ಡೈಲಿ ಪ್ರಾಕ್ಟೀಸ್ ಆಗಿರುತ್ತೆ, ಹಂಗಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಮತ್ತು ಇದು ಹಗ್ಗದ ಬ್ಯಾಲೆನ್ಸ್ ಅಂತ ಅಕ್ಕ ಬಂದಿದ್ರಲ್ವ, ಅವರು ಹಗ್ಗದ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಇವರು ಬರೀ ಒಂದು ಹಗ್ಗ ಕಟ್ಬಿಟ್ಟು ಈ ಥರ ಅದ್ರ ಮೇಲೆ ನಡ್ಕೊಂಡು ಹೋಗೋದು. ಆ ಕಡೆ ಈ ಕಡೆ ಏನು ಸಪೋರ್ಟ್ ಅಂದರೆ ಅವರಿಗೆ ಪೈಪ್ ಸಪೋರ್ಟ್ ಇದೆ ಸ್ವಲ್ಪ, ಅಷ್ಟು ಬಿಟ್ಟು ಪಾಪ ಏನು ಸಪೋರ್ಟ್ ಇಲ್ಲ. ಸ್ವಲ್ಪ ಏನಾದರೂ ಕೆಳಗಡೆ ಕಾಲು ಜಾರ್ತಂದರೆ ಸ್ಲಿಪ್ ಆಗಿಬಿಡ್ತಾರೆ, ಆ ಭಯನೂ ಕೂಡ ಇಲ್ಲ. ಹಂಗೆ ಪಾಪ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ. ಮಾಮೂಲಿ ರೋಡಲ್ಲಿ ನಡಿಬೇಕಾದ್ರೆ ಭಯ ಆಗುತ್ತೆ, ಒಂದೊಂದು ಸರಿ ಜಾರು ಬಿದ್ದುಬಿಡ್ತೀವಿ ಅಥವಾ ಇನ್ನೇನೋ ಆಗುತ್ತೆ ಅಥವಾ ಎಡ್ಕೊಳೋದು ಏನೋ ಇರುತ್ತೆ. ಬಟ್ ಇವರು ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನೋಡಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ. ಭಯ ಆಗ್ತೈತೆ. ಮತ್ತು ಇದು ಮುಂದಕ್ಕೆ ಹೋಗಿದ್ದಲ್ಲ ಅಂತ ಮತ್ತೆ ಹಿಂದ್ಗಡೆ ಬರ್ತಿದ್ದಾರೆ ಹಂಗೇನ. ಅದನ್ನು ಕೂಡ ನೋಡಿದ್ವಿ ಸ್ವಲ್ಪ ಹೊತ್ತು. ತುಂಬ ಭಯ ಅಂದರೆ ಭಯ. ಯಪ್ಪ ನಮ್ಮ ಮಕ್ಕಳು ಬರ್ರಿ ಟೈಮ್ ಆಯಿತು ಪಪ್ಪ ಬಂದರು ಅಂತ ಹೇಳಿದ್ರು, ಬರ್ತಿರ್ಲಿಲ್ಲ. ಆ್ಯಕ್ಚುಲಿ ಹೊಟ್ಟೆ ಹಶ್ವಾಗಿದೆ. ಬಟ್ ಇವ್ರು ಮಾಡ್ತಿದ್ರಲ್ವ, ಅದು ಪರ್ಫಾಮೆನ್ಸ್ ಚೆನ್ನಾಗಿತ್ತು. ಹಂಗಾಗಿ ಅವ್ರ ಕಣ್ಣು ಮತ್ತು ಬಾಡಿ ಕಾನ್ಸಂಟ್ರೇಟ್ ಎಲ್ಲ ಫುಲ್ ಅವ್ರ ಮೇಲೆ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬರೋಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ. ಎಷ್ಟು ಫೋರ್ಸ್ ಮಾಡಿದ್ರು ಬರಲಿಲ್ಲ ಅವರು, ಹಂಗೆ ನೋಡ್ತಾನೇ ಇದ್ದರು. ಹಾಗಾಗಿ ನಾನು ಕೂಡ ಹೋಗಲಿಲ್ಲ ಮನೆಗೆ, ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಮುಂದೆ ಹೋಗಿದ್ರು, ಮತ್ತು ಅದೇ ಫೋರ್ಸಲ್ಲಿ ಹಿಂದೆ ಬರ್ತಾ ಇದ್ದಾರೆ. ಮತ್ತು ಇದು ನೀರಿನಲ್ಲಿ ಕೊಡ ತಲೆ ಮೇಲೆ ಇಟ್ಕೊಂಡು ಅವ್ರು ಯಾವ ರೀತಿ ಹೋಗಿದ್ರು ಅದೇ ಥರ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನೋಡಿ. ಬರೀ ಏನು ಸಪೋರ್ಟ್ ಅಂದರೆ ಅವರಿಗೆ ಇದು ಮಾತ್ರ, ಆ ಪೈಪ್ ಮಾತ್ರ ಸಪೋರ್ಟ್ ಇದೆ ನೋಡಿ. ಒಂದು ಸಿಂಗಲ್ ವೇ ಆಫ್ ಇಂಚ್ ಕೂಡ ಅದು ಎಷ್ಟಿದೆ ಅಂತ ಹಂಗೆ ಮಾಡಿದ್ರು. ಮತ್ತು ನೋಡಿ ಅವ್ರ ಮಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಒಂದು ಕಡ್ಡಿನಲ್ಲಿ. ಅಂದರೆ ಕಡ್ಡಿ ಅನ್ನೋದಕ್ಕಿಂತ ಪೈಪ್ ಅಂತಲೇ ಹೇಳ್ಬೋದು. ಇದು ಒಂದು ಪೈಪಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ
ನೋಡಿ ಅಪ್ಪ ವಾವ್ ಅಮೇಝಿಂಗ್ ಅಂತಲೇ ಅನ್ನಿಸ್ತು ನನಗೆ. ಭಯ ಅನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು. ಭಯ ಇದೆ, ಬಟ್ ಜೀವನ ಏನು ಮಾಡೋಕ್ಕಾಗಲ್ಲ. ಪ್ರತಿದಿನ ಮಾಡ್ತಿರ್ತಾರಲ್ವ, ಹಂಗಾಗಿ ಅವರಿಗೆ ಆಗಲೇ ಪ್ರಾಕ್ಟೀಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಬಾಯಲ್ಲಿ ಇದು ಬಂದು ಬಾಯಲ್ಲಿ ಅದು ಬೆಂಕಿನ ಹಚ್ಕೊಂಬಿಟ್ಟು ಬಾಯಿಗೆ ಇಟ್ಕೊತಿದ್ದಾರೆ. ಮತ್ತು ಬಾಯಲ್ಲಿ ಆರಿಸ್ಬೇಕು ಅದನ್ನು ಬೆಂಕಿನ, ನೀರಲ್ಲೆಲ್ಲ ಅಥವಾ ಏನರಲ್ಲೂ ಅಲ್ಲ, ಅದು ಇದು ಬೆಂಕಿ ಹಚ್ಕೊಂಬಿಟ್ಟು ಹಾರಿಸೋದು, ಅದನ್ನು ಕೂಡ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗಾಗಿತ್ತು. ಸೀರಿಯಲ್ಲು ಟಿ ವಿಗಳು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಲ್ವ, ಇದೊಂದು ರೀತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಗುಂಡನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಇವರು. ನೋಡಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ, ಒಳ್ಳೆ ಚೆಂಡು ಎಸ್ದಂಗೆ ಎಸಿತಿದ್ದಾರೆ. ಇದಾದಮೇಲೆ ಲಾಸ್ಟಲ್ಲಿ ಒಂದು ಸಾಂಗ್ ಈ ಊರಿನವರೇ ಹಾಡಿದ್ರು, ಚಿಕ್ಕ ಮಕ್ಕಳು. ಹಂಗಾಗಿ ಅದನ್ನು ಕೂಡ ನೋಡಿಕೊಂಡು ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.